ಬಟ್ ನನಗೊಂದು 1.25 ಕೋಟಿ ಅಷ್ಟು ಒಳ್ಳೆ ಹಣ ಬಂತು. ಐ ಮೇಡ್ ಎ ಗುಡ್ ಮನಿ ಇನ್ ದಟ್. ಆಗಿನ ಕಾಲಕ್ಕೆ ಮೊದಲು ಸಿನಿಮಾ ಅಂದರೆ ಅದು ಎಲ್ಲ ವರ್ಗದವರೂ ಮನೋರಂಜನೆ ಆಗಿರ್ತಿತ್ತು. ಈಗ ಎಲ್ಲರೂ ತಮ್ಮದೇ ಆದಂಥ ಮನೋರಂಜನೆಯನ್ನು ಕಂಡುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಾನು ರಾಜಕೀಯದಲ್ಲಿ ತುಂಬ ಗುರ್ಸ್ಕೊಂಡು 2007 ನಂತರ ನಾನು ಭಾಳ ಹಿಂದಿನಿಂದ ನಾನು ರಾಜಕೀಯದಲ್ಲಿ ಒಂದು ಅಂಟಿದೆ. ನಾನು ಮೊದಲನೇದಾಗಿ ನನಗೆ ನೆನಪಿದ್ದಂಗೆ 1975-6 ಇರ್ಬೋದು. ಆಗ ಇವರು ನಮ್ಮ ಕೇಂದ್ರದಲ್ಲಿ ಜನಾರ್ದನ್ ಪೂಜಾರಿ ಅವರು ವಿತ್ತ ಮಂತ್ರಿ ಆಗಿದ್ದರು, ಅಂದರೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಅವರೊಂದು ಸಾಲ ಮೇಳ ಅಂತ ಮಾಡಿದ್ರು. ಆಗ ಕಂಪ್ಲೀಟ್ ಇಡೀ ಕರ್ನಾಟಕದಾದ್ಯಂತ ನಮ್ಮ ವಾದ್ಯಗೋಷ್ಠಿನೇ ಇದಕ್ಕೆ ಮಾಡಿದ್ದು. ಅಲ್ಲಿಂದ ಅವರು ನೀವಂಥವರೆಲ್ಲ ನಮ್ಮ ಜೊತೇಲಿ ಇರ್ಬೇಕ್ರಿ, ಬನ್ನಿರಿ ಅಂತೇಳಿ ರಾಜಕೀಯಕ್ಕೆ ಪದಾರ್ಪಣೆ ಆಯಿತು. ನನಗಿನ್ನೂ ನೆನಪಿದೆ, 1991 ಮೇ 10ನೇ ತಾರೀಕು ಬೆಂಗಳೂರಿನಲ್ಲಾಯಿತು. ರಾಜೀವ್ ಗಾಂಧಿಯವರು ಪ್ರಚಾರಕ್ಕೆ ಬಂದಿದ್ರು. ನಮ್ಮದೇ ಪ್ರೋಗ್ರಾಮ್ ಇತ್ತು, ಒಂದೇ ವೇದಿಕೆ. ಅಲ್ಲಿ ಅವರನ್ನು ಅಸಾಸಿನೇಷನ್ ಮಾಡಲಿಕ್ಕೆ ಇವರು ಯಾರು ನಳಿನಿ ಅವರು ಇವರೆಲ್ಲ. ಮತ್ತು ರಾಜಕೀಯದಲ್ಲಿ ಹೆಚ್ಚು ಎಳೆತಂದವರು ನನ್ನ ಆತ್ಮೀಯರಾಗಿದ್ದಂಥ ಡಾಕ್ಟರ್ ಜೀವರಾಜ ಆಳ್ವ ಅವರು. ಯೂಸ್ ಮಾಡಿದ ಸಿನಿಮಾ ಆದಮೇಲೆ ನಾನು ಹೀರೋಗೆ ಆ್ಯಕ್ಟ್ ಮಾಡಿದ್ದು ಫಸ್ಟ್ ಮಹಾಚತುರ. ತುಂಬ ಜನ ಹೊಸ ಹುಡುಗರು ಬರ್ತಿದ್ದಾರೆ, ಈಗ ಎಲ್ಲ ಕನಸುಗಳನ್ನು ಹೊತ್ಕೊಂಡು ಬರ್ತಿದ್ದಾರೆ. ಆದರೆ ಸಿನಿಮಾ ರಂಗಕ್ಕೆ ಅವ್ರು ಏನು ಪ್ರಾಡಕ್ಟ್ ಮಾಡ್ತಿದ್ದಾರೆ, ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಿದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನು ಬಿಡುಗಡೆ ಆಗಬೇಕು. ಕೆಲವು ಕಡೆ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ, ಮೋರ್ ದೆನ್ 20-25,000 ಜನ ಇರೋರು ಕಾರ್ಯಕ್ರಮ ಮಾಡಿದ್ದೀವಿ. ತದನಂತರ ಈಗೇನಾಗಿದೆ ನೋಡಿ, ಮನೋರಂಜನೆ ಎಲ್ಲ ಚೆದರಿ ಹೋಗ್ತಾನೆ. ಕ್ಲಬ್ಸ್ ಬಂತು, ಜನ ಕ್ಲಬ್ಗಳಲ್ಲಿ ಹೋಗಂತ ಅಭ್ಯಾಸ ಮಾಡ್ಕೊಳ್ತಾರೆ. ಅವ್ರಿಗೇನೇನು ಇಷ್ಟ ಆಗುತ್ತೆ ಆ ರೀತಿ. ಮೊದಲು ಸಿನಿಮಾ ಅಂದರೆ ಅದು ಎಲ್ಲ ವರ್ಗದವರೂ ಮನೋರಂಜನೆ ಆಗಿರ್ತಿತ್ತು. ಈಗ ಎಲ್ಲರೂ ತಮ್ಮದೇ ಆದಂಥ ಮನೋರಂಜನೆಯನ್ನು ಕಂಡುಕೊಂಡಿದ್ದಾರೆ. ಸೊ ಟಿ ವಿ ಸೀರಿಯಲ್ಗಳಲ್ಲಿ ನಮ್ಮ ಹೆಂಗಸರು ಮಕ್ಕಳೆಲ್ಲ ಅಲ್ಲಿಂದ ಹೊರಗೆ ಬರ್ತಾಯಿಲ್ಲ ಈಗ. ಸೊ ಮೊಬೈಲ್ ಒಂದು ರೀತಿಯಾದಂಥ ನಿಮಗೆ ಅಂಗೈನಲ್ಲೇ ಅರಮನೆ ಅಂತ ಹೇಳ್ಬೋದು. ಎಲ್ಲವೂ ಸಿಗುತ್ತಲ್ಲಿ ಅವ್ರಿಗೆ, ಯಾವ್ರವ್ರಿಗೆ ಏನೇನು ಬೇಕು ಅದು ಸಿಗ್ತಾ ಇರೋದ್ರಿಂದ ಈಗ ಹೆಚ್ಚು ಜನ ಅದಕ್ಕೆ ಒಗ್ಗೂಡಿದ್ದಾರೆ. ಥಿಯೇಟ್ರಿಗೆ ಬಂದು 1-2 ಗಂಟೆಗಳ ಕಾಲ ಕೂತು ಒಂದು ಸಿನಿಮಾ ನೋಡೋದು ಕಷ್ಟ ಅನಿಸ್ತಿದೆ ಅವ್ರಿಗೆಲ್ಲ. ಈಗೆಲ್ಲ 30 ಸೆಕೆಂಡು, 1 ನಿಮಿಷದಲ್ಲಿ ಒಂದು ಮನೋರಂಜನೆ ಸಿಗಬೇಕು. ಆ ಮಟ್ಟಿಗೆ ಜನರ ಮೆಂಟಾಲಿಟಿ ಚೇಂಜ್ ಆಗಿದೆ. ಅದು ತಕ್ಕನಾಗಿ ನಾವು ಮಾಡಿದ್ರೆ ಇವತ್ತು ಗೆಲ್ಬೋದು, ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ. ಸೊ ಆಲ್ ಡಿಪೆಂಡ್ಸ್, ಯಾವ್ಯಾವ ಕಾಲ ಬದಲಾಗತ್ತೆ, ನಾವು ಆ ರೀತಿ ಬದಲಾಗಬೇಕು. ಅಲ್ಲ, ಸಿನಿಮಾ ನಾನು ಮೊದಲಿಂದ ಇತ್ತು. ನಾನು ಮೊದಲು ಬಣ್ಣ ಹಚ್ಚಿದ್ದು 1977ರಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಒಂದು ಸಿನಿಮಾ. ಅದ್ರಲ್ಲಿ ನಾನು ಶಿವನ ಪಾತ್ರ. ನಾನಾಗ ಭರತನಾಟ್ಯ ಕಲಿತಾ ಇದ್ದೆ. ನಾನು ಭರತನಾಟ್ಯ ಕಲಿತಾ ಇದ್ದೆ. ಅಲ್ಲಿ ಬಂದು ನೋಡಿದವರು ಶಿವನ ಪಾತ್ರಕ್ಕೆ ಭರತನಾಟ್ಯ ಬೇಕು ಅಂತ ಹೇಳಿ, ನಾನು ಶಿವನ ಪಾತ್ರ, ನನ್ನ ಜೊತೆಗೆ ನೋ ಆಡಿಷನ್ ಏನೂ ಇಲ್ಲ, ಏನಿಲ್ಲಮ್ಮ. ಓಕೆ, ನೋ ಆಡಿಷನ್, ಡೈರೆಕ್ಟ್ ಸೆಲೆಕ್ಷನ್. ಓಕೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಸಿನಿಮಾ ಬಿಡುಗಡೆ ಆಗಲಿಲ್ಲ. ಅದಾದಮೇಲೆ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದೀನಿ. ರಾಜ್ಕುಮಾರ್ ಅವ್ರದ್ದು ಭಾಗ್ಯವಂತರು, ಅಸಾಧ್ಯ ಹಳ್ಳಿಯ ವಿಷ್ಣುವರ್ಧನ್ ಅವ್ರದ್ದು, ದೇವರಾಜ್ ಅವ್ರ ಜೊತೆ ಗರುಡ ಅನ್ನೋ ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಕೂಲ್ ಡೌನ್ ಬ್ರದರ್, ಆತನ ಬಗ್ಗೆ ಯೋಚಿಸ್ತಾ ಇದೆಯಾ? ಗರುಡ ಅಂತ ಒಂದು ಸಿನಿಮಾ ಬಂದಿದ್ದು. ರಾವಣ ಇರೋ ಕಡೆ ರಾಮ, ಕಂಸ ಇರೋ ಕಡೆ ಕೃಷ್ಣ. 93ರಲ್ಲಿ ನಾನು ಪ್ರೊಡ್ಯೂಸರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಮಾಡಿದ್ದು ಇಂಡಿಯನ್. ಅದರಲ್ಲಿ ದೇವರಾಜ್ ಹೀರೋ. ಅಧರ್ಮನೇ ತನ್ನ ಜೀವನ ಅಂತ ತಿಳ್ಕೊಂಡಿರೋ ಈ ಮಹಾವೀರ್ ದಾಸ್ ಇರೋ ಕಡೆ ನಾನು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಹೀರೋಗಿ ಆ್ಯಕ್ಟ್ ಮಾಡಿದ್ದು ಮಹಾಚತುರ ಅಂಥೇಳಿ. ಅದು 94ರಲ್ಲಿ ಪ್ರಾರಂಭ ಮಾಡಿದೆ, 95ರಲ್ಲಿ ರಿಲೀಸ್ ಆಯಿತು. ಆಲ್ಮೋಸ್ಟ್ ಬರೋ ವರ್ಷಕ್ಕೆ 30 ವರ್ಷ ಆಗ್ಬಿಡುತ್ತೆ. ಓಕೆ, ಕ್ರೇಜಿ ಸರ್. ಹಾಗಾದರೆ ಎಲ್ಲನೂ ಮಾಡಬೇಕು ಅಂತ ಹುಮ್ಮಸ್ ಇದೆಯಲ್ಲ ನಿಮಗೆಲ್ಲ ಮಾಡಿದ್ದೀರಲ್ಲ, ಇವಾಗ ಸಣ್ಣ ಪುಟ್ಟ ಪಾತ್ರದ ಮುಖಾಂತರ ಕಲಾ ರಂಗದಲ್ಲಿ ನಾವು ಮಾಡಿರೋದು, ನಾವು ಹೆಚ್ಚು ಪ್ರಚಾರ ತಗೊಳ್ಳಿಲ್ಲ ಅಷ್ಟೇ ಹೊರ್ತು. ನನಗೊಂದು ಕಡಿಮೆ ಅಂದರೆ ಒಂದು 20-30 ವಾದ್ಯಗಳನ್ನು ನುಡಿಸ್ಬಲ್ಲೆ ನಾನು. ತಬಲ, ಡೋಲಕ್, ಹಾರ್ಮೋನಿಯಂ, ಗಿಟಾರ್, ಡ್ರಮ್ಸ್, ಕಾಂಗೋ, ಬ್ಯಾಂಗೋ, ಫ್ಲೂಟ್, ಸ್ಯಾಕ್ಸಫೋನ್, ಕ್ಲಾರಿಯೋನೆಟ್, ಟ್ರಂಪೆಟ್, ಹೀಗೆಲ್ಲ ವಾದ್ಯಗಳು ನುಡಿಸ್ತೇನೆ. ಜೊತೆಗೆ ಐ ವಾಸ್ ಎ ಗುಡ್ ಡ್ಯಾನ್ಸರ್ ಬೇಸಿಕಲಿ. ಒಳ್ಳೆ ಡ್ಯಾನ್ಸ್ ಮಾಡ್ತಿದ್ದೆ.
ನಾನು ಅಲ್ಲದೆ ಇತ್ತೀಚೆಗೆ ಒಂದು 2017-18ರಲ್ಲಿ ನನಗೆ ಬರೆಯೋ ಅಭ್ಯಾಸ ಭಾಳ ಇತ್ತು. ನಂದು ಈಗಾಗಲೇ ಒಂದು 3 ಕಾದಂಬರಿ ಬಿಡುಗಡೆ ಆಗಿದೆ. ಮೊದಲನೇ ಕಾದಂಬರಿ ತಮಟೆ, ಅದನ್ನು ಒಂದು ಸಿನಿಮಾನು ಮಾಡಿದ್ದೇವೆ, ಅದು ರಿಲೀಸ್ ಆಗುತ್ತೆ ನೆಕ್ಸ್ಟ್ ಮಂತಲ್ಲಿ. 2ನೇ ಕಾದಂಬರಿ ಮಹಾಮಾಯೆ. 2008ರಲ್ಲಿ ನಾನು ಕುಮ್ಮಿ ಅವರು ಅಮೇರಿಕದ ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದು. ಹಾಗಾಗಿ ನನ್ನ ಅವರ ಒಂದು ಸ್ನೇಹ ಬೆಳೀತು. ಏನು ರೀ ಇಷ್ಟು ಚೆನ್ನಾಗಿ ಬರೀತೀರಾ, ಯಾಕೆ ನೀವು ಬರೀಬಾರ್ದು ಅಂಥೇಳಿ ನನಗೆ ಒಂದು ಉತ್ಸಾಹ ತುಂಬಿದವರು ಕುಮ್ಮಿಯವರು. ಸೊ ಹಾಗಾಗಿ ನನ್ನ ಮೊದಲನೇ ಕಾದಂಬರಿಗೆ ಅವರೇ ಮುನ್ನುಡಿಯನ್ನು ಬರೆದಿದ್ದಾರೆ. ತದನಂತರ ನನ್ನ 2ನೇ ಕಾದಂಬರಿಗೆ ಈಗ ನಾನು ಡಾಕ್ಟರೇಟ್ ಇನ್ ಲಿಟ್ರೇಚರ್ ಮಾಡ್ತಿದ್ದೀನಿ, ಅದು ಸಂಗೀತದ ಬಗ್ಗೆನೇ. ಅದಕ್ಕೆ ನನ್ನ ಮಾರ್ಗದರ್ಶಕರಾಗಿ ಪ್ರೊಫೆಸರ್ ಮಲ್ಲೇಪುರಂ ಅವರು ನನಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ. ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿ, ಅದರಲ್ಲಿ ಮಾಡ್ತಾಯಿದ್ದೀನಿ. ಈಗ 4ನೇ ಇದನ್ನು ಸಬ್ಮಿಟ್ ಮಾಡಬೇಕು ನಾನು. ಹಾಂ, ಸೊ ಅದಲ್ಲದೆ ನನ್ನ 3 ಕಾದಂಬರಿ, ಒಂದು ತಮಟೆ, ಮಹಾಮಾಯೆ ಮತ್ತು ಬೆಳಗು ಅಂತ, ಅದು 18, 19, 20 ಈ ಸಂದರ್ಭದಲ್ಲಿ ಆಯಿತು. ಅದಾದಮೇಲೆ 4-5 ಕಾದಂಬರಿ ಬರೆದಿಟ್ಟಿದ್ದೀನಿ. ಅನ್ಫಾರ್ಚುನೇಟ್ಲಿ ಬಿಡುಗಡೆ ಮಾಡೋಣ ಕರೋನಾ ಬಂತು. ಕರೋನಾ ಬಂದ ಮೇಲೆ ಅದೊಂದು ಸ್ವಲ್ಪ ಸ್ಲೋ ಡೌನ್ ಆಯಿತು. ಈಗ ಮೊನ್ನೆನೂ ಒಂದು ಹೊಸದಾಗಿ ಆ ಬೆಳಗು ಅನ್ನೋ ಕಾದಂಬರಿನ ಇಟ್ಕೊಂಡೇನೆ ದಿ ಲೈಟ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಈಗ ಕನ್ನಡನ ಇಂಗ್ಲೀಷ್? ಕನ್ನಡ ಸಿನಿಮಾನೇ. ಅದು ಎಲ್ರಿಗೂ ಎಲ್ಲ ಫಿಲ್ಮ್ ಫೆಸ್ಟಿವಲ್ ಕಳ್ಸೋಣ ಅಂಥೇಳಿ ಈಗ ಆಲ್ರೆಡಿ ಪನೋರಮಾಗೆ ಸಬ್ಮಿಟ್ ಮಾಡಿದ್ದೀನಿ ಅದನ್ನು, ದಿ ಲೈಟ್ ಅಂಥೇಳಿ. ಅದು ಕನ್ನಡದಲ್ಲಿ ನಾನು ಬರೆದಿದ್ದು ಬೆಳಗು ಅಂತ, ಅದನ್ನೇ ಇಂಗ್ಲೀಷ್ಗೆ ದಿ ಲೈಟ್ ಅಂತ ಒಂದು ಅದಕ್ಕೆ ಸಬ್ ಕ್ಯಾಪ್ಷನ್ ಕೊಟ್ಟಿದ್ದೆ. ಅದನ್ನು ಇಲ್ಲಿ ಟೈಟ್ಲ್ ಮಾಡಿ ಬೆಳಗುನ ಸಬ್ ಕ್ಯಾಪ್ಷನ್ ಮಾಡಿ ಬಿಡುಗಡೆ ಮಾಡಿ. ಅಷ್ಟೇ ಅಲ್ಲ, ನಾನು ರಾಜಕೀಯದಲ್ಲಿ ತುಂಬ ಗುರ್ಸ್ಕೊಂಡು 2007 ನಂತರ ನಾನು ಭಾಳ ಹಿಂದಿನಿಂದ ನಾನು ರಾಜಕೀಯದಲ್ಲಿ ಒಂದು ಅಂಟಿದೆ. ನಾನು ಮೊದಲನೇದಾಗಿ ನನಗೆ ನೆನಪಿದ್ದಂಗೆ 1975-6 ಇರ್ಬೋದು. ಆಗ ಇವರು ನಮ್ಮ ಕೇಂದ್ರದಲ್ಲಿ ಜನಾರ್ದನ್ ಪೂಜಾರಿ ಅವರು ವಿತ್ತ ಮಂತ್ರಿ ಆಗಿದ್ದರು, ಅಂದರೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಅವರೊಂದು ಸಾಲ ಮೇಳ ಅಂತ ಮಾಡಿದ್ರು. ಆಗ ಕಂಪ್ಲೀಟ್ ಇಡೀ ಕರ್ನಾಟಕದಾದ್ಯಂತ ನಮ್ಮ ವಾದ್ಯಗೋಷ್ಠಿನೇ ಇದಕ್ಕೆ ಮಾಡಿದ್ದು. ಅಲ್ಲಿಂದ ಅವರು ನೀವಂಥವರೆಲ್ಲ ನಮ್ಮ ಜೊತೇಲಿ ಇರ್ಬೇಕ್ರಿ, ಬನ್ನಿರಿ ಅಂತೇಳಿ ರಾಜಕೀಯಕ್ಕೆ ಪದಾರ್ಪಣೆ ಆಯಿತು. ತದನಂತರ ಹಿಂತಿರುಗಿ ನೋಡಲಿಲ್ಲ ನಾನು. ತುಂಬ ನೆನೆಸ್ಕೊಳ್ಬೇಕು ಅನ್ನೋಂಥದ್ದಾದರೆ 1991 ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜೀವ್ ಗಾಂಧಿಯವರು ಪ್ರಚಾರಕ್ಕೆ ಬಂದಿದ್ರು. ನಮ್ಮದೇ ಪ್ರೋಗ್ರಾಮ್ ಇತ್ತು, ಒಂದೇ ವೇದಿಕೆ. ಅಲ್ಲಿ ಅವರನ್ನು ಅಸಾಸಿನೇಷನ್ ಮಾಡಲಿಕ್ಕೆ ಇವರು ಯಾರು ನಳಿನಿ ಅವರು ಇವರೆಲ್ಲ ಶಿವರಾಸನ್ ಅವರೆಲ್ಲ. ಬಟ್ ಅಲ್ಲಿ ಭಾಳ ನಮ್ಮ ಕರ್ನಾಟಕ ಪೊಲೀಸರ ಒಂದು ತುಂಬ ಸ್ಟ್ರಿಕ್ಟ್ ಮಾಡಿದ್ರಿಂದ ಅವ್ರು ಇಲ್ಲಿ ಮಾಡೋಕ್ಕಾಗಲಿಲ್ಲ. ನನಗಿನ್ನೂ ನೆನಪಿದೆ, 1991 ಮೇ 10ನೇ ತಾರೀಕು ಬೆಂಗಳೂರಿನಲ್ಲಾಯಿತು. ಮೇ 21 ಅವರು ತಮಿಳ್ನಾಡಿನಲ್ಲಿ ಅವರ ಅಸಾಸಿನೇಷನ್ ಆಯಿತು. ಹೀಗೆ ಪ್ರತಿ ಹಂತದಲ್ಲೂ ನಾನು ಕಾಂಗ್ರೆಸ್ ಜೊತೆಯಲ್ಲಿದ್ದವನು. ನನ್ನನ್ನು ಮತ್ತೆ ರಾಜಕೀಯದಲ್ಲಿ ಹೆಚ್ಚು ಎಳೆತಂದವರು ನನ್ನ ಆತ್ಮೀಯರಾಗಿದ್ದಂಥ ಡಾಕ್ಟರ್ ಜೀವರಾಜ ಆಳ್ವ ಅವರು ನನ್ನನ್ನು ಜನತಾ ಇದಕ್ಕೆ ಹೇಳ್ತಂದು ನಾನು ಅವ್ರ ಜೊತೆ ರಾಜಕೀಯದಲ್ಲಿದ್ದೆ. ರಾಮಕೃಷ್ಣ ಹೆಗಡೆ ಮತ್ತು ಇವರ ಜೊತೆಯಲ್ಲಿ. ಆ ಮಧ್ಯದಲ್ಲಿ ಮತ್ತೆ ನಾನು BJPಗೆ ಜಾಯ್ನ್ ಆಗಿದೆ 2007-8ರಲ್ಲಿ. ಮತ್ತೆ ಏನು ಸಣ್ಣ ಪುಟ್ಟ ನಮ್ಮ ಮತ್ತು ಯಡಿಯೂರಪ್ಪರ ನಡುವೆ ಅಷ್ಟು ಇದಾಗದೆ ನಾನು ಮತ್ತೆ ಕಾಂಗ್ರೆಸ್ಗೆ 2013ಕ್ಕೆ ಬಂದೆ. 11 ವರ್ಷದಿಂದ ಈಗ ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿ KPCC ರಾಜ್ಯ ಪದಾಧಿಕಾರಿಯಾಗಿ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ನಾವು ಯಾವುದೇ ಬೇರೆ ರೀತಿಯಾದಂಥ ಆಸೆ ಆಕಾಂಕ್ಷೆಗಳಿಲ್ಲದೆ ಒಂದು ಬದ್ಧತೆ, ಸಂವಿಧಾನನ ಉಳಿಸ್ಬೇಕು. ಹಾಗಾಗಿ ಈಗ ನಾನು ಕಾಂಗ್ರೆಸ್ ಜೊತೆಲಿದ್ದೀನಿ. ಅದಾದಮೇಲೆ ನಾನು ಬೇರೆ ಬೇರೆ ಸಿನಿಮಾಗಳಲ್ಲಿ ಪಾತ್ರ ಮಾಡ್ತಾ ಬಂದೆ. ಸಣ್ಣ ಪುಟ್ಟ ಪಾತ್ರಗಳು ಬೇಕಾದಷ್ಟು ಸಿನಿಮಾ ಮಾಡಿದ್ದೀನಿ. ಮತ್ತು ನಾನು ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಆದಮೇಲೆ ನಾನು ಹೀರೋಗೆ ಆ್ಯಕ್ಟ್ ಮಾಡಿದ್ದು ಫಸ್ಟ್ ಮಹಾಚತುರ. ಅದು ಪ್ರಾರಂಭ ಮಾಡಿ 1994ರಲ್ಲಿ. ಎಷ್ಟು ಬಜೆಟ್ ಇಟ್ಕೊಂಡಿದ್ರಿ ಸರ್ ಮಹಾಚತುರ? ಆ ಕಾಲದಲ್ಲಿ ನಾವು ಅದು 48 ಲಕ್ಷ, ಹೆಚ್ಚು ಕಮ್ಮಿ 50 ಲಕ್ಷದವರೆಗಿತ್ತು.
ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು ಅದು ಸಿನಿಮಾ. ಅದು ಈಗಲೂ ತುಂಬ ವರ್ಷಗಳಾಗೋಯ್ತು, 30 ವರ್ಷ. ಒಂದು ಮೊದಲನೇ ಹೀರೋಯಿನ್ ಬಂದು ಫ್ರಮ್ ಚೆನ್ನೈ, ಆ ಹುಡುಗಿ ಹೆಸರು ಮರ್ತಿದ್ದೀನಿ ನಾನು. ಇನ್ನೊಂದು ಸೆಕೆಂಡ್ ಹೀರೋಯಿನ್ ಇಲ್ಲಿ ಬ್ಯಾಂಗ್ಳೂರ್ನವ್ರೆ. ಸ್ಟೋರಿ ಎಲ್ಲ ನಿಮ್ದೇನಾ? ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್. ಓಕೆ, ಏನು ಬೇಸ್ಡ್ ಆನ್ ಸಿನಿಮಾ ಸರ್? ಏನು ಕಾನ್ಸೆಪ್ಟ್? ಅದೊಂದು ಡ್ಯೂಯಲ್ ಕ್ಯಾರೆಕ್ಟರ್ ಸಿನಿಮಾ, ಕ್ರೈಮ್ ಥ್ರಿಲ್ಲರ್. ಡಬಲ್ ಆ್ಯಕ್ಟಿಂಗು. ನೀವು ಹಂಗಾರೆ ಡಬಲ್ ಆ್ಯಕ್ಟಿಂಗ್ ಆ ಸಿನಿಮಾದಲ್ಲಿ ಮಾಡಿದ್ದು? ನೀವು ಈಗಲೂ ನೋಡಿದ್ರೆ ತುಂಬ ಜನ ಹೇಳ್ತಾರೆ ಸರ್, ಆ ಸಿನಿಮಾ ಈಗ ರಿಲೀಸ್ ಆಗಬೇಕಿತ್ತು ಸರ್, ಈಗಿನ ಕಾಲಘಟ್ಟಕ್ಕಿತ್ತು ಅದು ಸಿನಿಮಾ, ಅಷ್ಟು ನೀವು ಇದರಲ್ಲಿ ಮಾಡಿದ್ದೀರಿ ಅಂತ. ಸೊ ಈಗೆಲ್ಲ ಬೇರೆ ರೀತಿಯಾದಂಥ ಪ್ರಪಂಚ. ನಾವೆಲ್ಲ ಮಾಡ್ತಿದ್ದದ್ದು ಸೆಲ್ಯುಲಾರ್ಡ್ನಲ್ಲಿ. ಆವಾಗ ನಾನು ರೆಡಿ ಒಂದು ರೋಲ್ ತೊಗೊಂಡು ಬಂದು ಸಿನಿಮಾಗಳನ್ನೆಲ್ಲ ನಾವು ಮಾಡ್ತಿದ್ದೆವು. ಇವತ್ತೆಲ್ಲ ಡಿಜಿಟಲ್, ನಿಮಗೆ ಗೊತ್ತಿದೆ. ತುಂಬ ಜನ ಹೊಸ ಹೊಸ ಹುಡುಗರು ಬರ್ತಿದ್ದಾರೆ ಈಗ, ಎಲ್ಲ ಕನಸುಗಳನ್ನು ಹೊತ್ಕೊಂಡು ಬರ್ತಿದ್ದಾರೆ. ಆದರೆ ಸಿನಿಮಾ ರಂಗಕ್ಕೆ ಅವ್ರು ಏನು ಪ್ರಾಡಕ್ಟ್ ಮಾಡ್ತಿದ್ದಾರೆ, ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಿದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನು ಬಿಡುಗಡೆ ಆಗಬೇಕು, ಅದನ್ನು ಜನ ನೋಡಬೇಕು, ಅಲ್ಲಿ ಪ್ರಾಬ್ಲಮ್ ಇದೆ. ಒಳ್ಳೊಳ್ಳೆ ಥಿಯೇಟ್ರ್ಗಳ ಅಭಾವ ಇತ್ತು ಮೊದಲು, ಈಗೆಲ್ಲ ಥಿಯೇಟ್ರ್ಗಳನ್ನೇ ಮುಚ್ತಾ ಬಂದಿದ್ದಾರೆ. ಸರ್, ಅದು ನಿಮ್ಮ ಸಿನಿಮಾ ಎಷ್ಟು ಕಲೆಕ್ಷನ್ ಆಯಿತು ಸರ್? ಲಾಸ್ ಆಗ್ನಿಲ್ವಾ? ನಾನು ತುಂಬ ಸಿನಿಮಾ ಮಾಡಿದ್ದೀನಿ, ನಿಮಗೆ ಬಹುಶಃ ಫಸ್ಟ್ ಸಿನಿಮಾದ್ದು ಪ್ರೊಡಕ್ಷನ್ ಲಾಸ್ ಆಗಿ? ನನಗೇನು ಲಾಸ್ ಆಗಿಲ್ಲ ಮಗ, ಅದಾಗಲಿಲ್ಲ. ಅದಾದಮೇಲೆ ನಾನು ಹೀರೋ ಆಗಿ ನನ್ನ ಜೊತೆ ರಮ್ಯಾ ಕೃಷ್ಣ ಮಾಡಿದ್ದು ಆಂಧ್ರ ಹೆಂಡತಿ ಅಂತ ಒಂದು ಸಿನಿಮಾ. ಅದಾದಮೇಲೆ ಅದಕ್ಕೂ ಪ್ರೊಡ್ಯೂಸರೇ? ಇಲ್ಲ, ನಾನು ಹೀರೋ ಆಗಿ ಮಾಡಿದ್ದೀನಿ. ಓಕೆ. ಅವರು ಇತ್ತೀಚೆಗೆ ತೀರ್ಕೊಂಡ್ರು ಡೈರೆಕ್ಟ್ರ್ ಅವರು. ನಾನು ಮಾಡಿದ ಸಿನಿಮಾಗಳು ನೋಡಿ, ಇಂಡಿಯನ್, ಮಹಾಚತುರ, ಆಂಧ್ರ ಹೆಂಡತಿ, ಪೊಲೀಸ್ ಆಫೀಸರ್ಸ್, ಓಕೆ ಸಾರ್ ಓಕೆ, ನಿನದೇ ನೆನಪು, ಲವ್ ಸ್ಟೋರಿ ಅಂದರೆ ಇವ್ರದ್ದು ಇದೆಯಲ್ಲ, ಕಮಲ್ ಹಾಸನ್ ಅವರ ಏಕ್ ದೂಜೆ ಕೆಲೆ ಸಿನಿಮಾವನ್ನು ನಾನು ಕನ್ನಡ ಮತ್ತು ತಮಿಳಿನಲ್ಲಿ ರೀಮೇಕ್ ಮಾಡಿದ್ದೆ. ಅದನ್ನ ಕೆ ಬಾಲಚಂದ್ರ ಅವ್ರ ಹತ್ರ ಮಾತಾಡಿ ಆ ಕತೆ ತಗೊಂಡು, ಭಾರತಿ ಕಣ್ಣನ್ ಅಂತ ತಮಿಳ್ನಾಡು ಡೈರೆಕ್ಟ್ರು, ಉಯಿರ್ ಉಳ್ಳವರೆ ಅಂತ ತಮಿಳಿನಲ್ಲಿ ಬಿಡುಗಡೆ ಆಯಿತು, ಕನ್ನಡದಲ್ಲಿ ಲವ್ ಸ್ಟೋರಿ ಅಂತ ಮಾಡಿ. ದಟ್ ಈಸ್ ಎ ಬಿಗ್ ಹಿಟ್ ಪಿಕ್ಚರ್, ತುಂಬ ಜನಕ್ಕೆ ಗೊತ್ತಿದೆ ಆ ಸಿನಿಮಾ. ಗೊತ್ತು ಸರ್. ಅದರಲ್ಲಿ ನಿಮ್ಮ ಮಗನೇ ಅಲ್ವಾ ಸರ್ ಆ್ಯಕ್ಟ್ ಮಾಡಿ? ಮಯೂರ್ ಅದರಲ್ಲಿ, ನಾನು ಪ್ರೊಡ್ಯೂಸರ್ ಅದಕ್ಕೆ. ಅದಾದಮೇಲೆ ಅಫ್ಕೋರ್ಸ್ ಮಯೂರ್ ನೀವು ಇಂಟರ್ವ್ಯೂ ಮಾಡಿದ್ರೆ ಅವನ ಬಗ್ಗೆ ಅವನು ಹೇಳ್ತಾನೆ. ಮಣಿ ಸಿನಿಮಾಯಿಂದ ಒಂದು ಜೀವನ ಪ್ರಾರಂಭ ಆಯಿತು. ಮೊದಲು ಮಣಿ, ಆಮೇಲೆ ಗುನ್ನ ಅಂತ ಸಾರಾ ಗೋವಿಂದ್ ಅವ್ರು ಪ್ರೊಡಕ್ಷನ್ ಮಾಡಿದ್ದ. 3ನೇದು ಯಾವುದೋ ಒಡೀಸ್ ಅಂತ ಮಾಡಿದ್ರು. 4ನೇ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಿದ್ದು ಲವ್ ಸ್ಟೋರಿ. ಎಷ್ಟು ಕಲೆಕ್ಷನ್ ಆಯಿತು ಸರ್ ಲವ್ ಸ್ಟೋರಿದ್ದು? ಲವ್ ಸ್ಟೋರಿ ಆಗಿನ ಕಾಲಕ್ಕೆ ನನಗೆ ವಿ ಇನ್ವೆಸ್ಟೆಡ್ ಅರೌಂಡ್ ಅವಾಗೊಂದು 85-90 ಲ್ಯಾಕ್ಸ್ ಇರಬೇಕು. ಬಟ್ ನನಗೊಂದು 1.25 ಕೋಟಿ ಅಷ್ಟು ಒಳ್ಳೆ ಹಣ ಬಂತು. ಐ ಮೇಡ್ ಎ ಗುಡ್ ಮನಿ ಇನ್ ದಟ್ ಆಗಿನ ಕಾಲಕ್ಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.